ಹಾಯ್ ಗೈಸ್, ವೆಲ್ಕಮ್ ಟು ಮೈ ಚಾನಲ್. ಸೊ ಇವತ್ತು ವ್ಯಾಲೆಂಟೈನ್ಸ್ ಡೇ. ನಾನಿವತ್ತು ಏನೇನು ಮಾಡ್ತೀನಿ, ನಮ್ಮ ಹಸ್ಬೆಂಡ್ ಜೊತೆ ಎಲ್ಲೆಲ್ಲಿಗೆ ಹೋಗ್ತೀನಿ ಅಂತ ನಿಮಗೆ ತೋರಿಸ್ತೀನಿ. ಸೊ ನಾನಿವತ್ತು ಎದ್ದ ಮೇಲೆ ಡ್ಯಾನ್ಸ್ ಕ್ಲಾಸ್ಗೆ ಬಂದಿದ್ದೀನಿ, ನೀವೇ ನೋಡ್ಬೋದು. ಸೊ ಇದು ಮುಗಿಸ್ಕೊಂಡು ನೆಕ್ಸ್ಟ್ ಮನೆಗೆ ಹೋಗಬೇಕು. ಅದಾದಮೇಲೆ ನಮ್ಮ ಪ್ಲ್ಯಾನ್ಸ್ ಎಲ್ಲ ಏನೇನು ಅಂತ ಇವತ್ತು ಮಾಡಬೇಕು. ಸೊ ಆಫ್ಟರ್ ಡ್ಯಾನ್ಸ್ ಕ್ಲಾಸ್ ನಮ್ಮ ಹಸ್ಬೆಂಡ್ಗೆ ವೆಯ್ಟ್ ಮಾಡ್ತಿದ್ದೀನಿ, ಪಿಕ್ ಮಾಡಿ ಅಂದ್ಬಿಟ್ಟು. ಸೊ ಪಿಕ್ ಮಾಡಿದ್ರು. ನೆಕ್ಸ್ಟು ತರಕಾರಿ ತೊಗೊಳ್ಳೋಣ ಸ್ವಲ್ಪ ಅಂತ ಇಲ್ಲಿಗೆ ಬಂದ್ವಿ. ನಾವು ಯೂಶ್ವಲಿ ಇಲ್ಲೇ ತೊಗೊಳ್ಳೋದು. ನೆಕ್ಸ್ಟು ನೋಡಿ, ಮುಂಚೆ ಎಲ್ಲ ಫ್ಲವರ್ಸ್ ರೋಸಸ್ ಎಲ್ಲ ಕೂಡ ತೊಗೊತಾ ಇದ್ವಿ. ಇವಾಗ ಮದುವೆ ಆದಮೇಲೆ ಪೂಜೆಗೆ ಅಂತ ಹೂವನ್ನ ತೊಗೊಳಕ್ಕೆ ಬಂದಿದ್ದೀವಿ. ಸೊ ನೆಕ್ಸ್ಟ್ ಅದಾದಮೇಲೆ ಫುಲ್ ಇಲ್ಲಿ ಅಂದರೆ ಧೂಪ ಬೇಕಿತ್ತು. ಸೊ ಅದು ತೊಗೊಳ್ಳೋಣ ಅಂದ್ಬಿಟ್ಟು ಅಲ್ಲಿ ಯಾವುದೋ ಒಂದು ಶಾಪ್ ನೋಡಿದ್ದೀನಲ್ವಾ ಅಂತ ಮುಂದೆ ಬಂದುಬಿಟ್ಟು ಇಷ್ಟು ದೂರ ಬಂದುಬಿಟ್ಟಿದ್ದೀವಿ. ಜಿಮ್ಮಿಂದ ಬಂದಾದಮೇಲೆ ಇದು ಸರಿ ಪೌಡರ್ ಥರ, ಅಂದರೆ ಪ್ರೋಟೀನ್ಗೆ ಅಂತ ಅಂದ್ಬಿಟ್ಟು ನಮ್ಮ ಅತ್ತೆ ಮಾಡಿಕೊಟ್ಟಿರೋದು. ಅಂದರೆ ಅವ್ರ ರೆಸಿಪಿ ನನಗೆ ಗೊತ್ತಿಲ್ಲ. ಅಂದರೆ ಪಲ್ಸಸ್ ಎಲ್ಲ ಹಾಕಿ, ಆಮೇಲೆ ನೀವು ಡ್ರೈ ಫ್ರೂಟ್ಸ್ ಕೂಡ ಇದಕ್ಕೆ ಆ್ಯಡ್ ಮಾಡ್ಬೋದು. ಸೊ ಆ ಥರ ಒಂದು ಎಲ್ಲ ಪಲ್ಸಸ್ ಹಾಕ್ಬಿಟ್ಟು ಮಾಡಿ ಹುರಿದ್ಬಿಟ್ಟು ಎಲ್ಲ ಮಾಡ್ತಾರೆ. ಸೊ ಆ ಪೌಡರ್ ಇದು ನೋಡಿ. ಇವತ್ತು ತುಪ್ಪ ಸ್ವಲ್ಪ ಆ್ಯಡ್ ಮಾಡಿದ್ದೀನಿ, ಚೆನ್ನಾಗಿರುತ್ತಾ ಅಂತ ಸುಮ್ಮನೆ ಟ್ರೈ ಮಾಡೋಕ್ಕೆ. ನಾನು ಯೂಶ್ವಲಿ ಸಾಲ್ಟ್ ಯೂಸ್ ಮಾಡ್ತಿದ್ದೆ, ಬಟ್ ನನ್ನ ಫ್ರೆಂಡು ಅವ್ರ ಮನೆಯಲ್ಲೂ ಅವರಮ್ಮ ಆಂಟಿ ಮಾಡಿಕೊಟ್ಟಿದ್ರಂತೆ ಈ ಥರ ಪಲ್ಸಸ್ ಡ್ರೈ ಫ್ರೂಟ್ಸ್ ಎಲ್ಲ ಹಾಕಿ ಪುಡಿ ಮಾಡಿಕೊಟ್ಟಿದ್ರಂತೆ. ಸೊ ಅವಳು ಬೆಲ್ಲ ಯೂಸ್ ಮಾಡಿದ್ಲು. ಸೊ ನಾನು ಟ್ರೈ ಮಾಡೋಣ, ಚೆನ್ನಾಗಿತ್ತು. ಸೊ ಬೆಲ್ಲ ಹಾಕಿ ಟ್ರೈ ಮಾಡೋಣ ಅಂತ ಬೆಲ್ಲ ಮತ್ತು ತುಪ್ಪನೂ ಆ್ಯಡ್ ಮಾಡಿದೆ ಸ್ವಲ್ಪ. ನೋಡೋಣ ಹೆಂಗಿರುತ್ತೆ ಟೇಸ್ಟ್. ನೋಡಿ ಗೈಸ್, 2 ಗ್ಲಾಸು ಕರೆಕ್ಟಾಗಿ ಮಾಡಿದ್ದೀನಿ. ನಾನು ಕ್ವಾಂಟಿಟಿ ಏನು ನೋಡಿ ಹಾಕಲ್ಲ, ಬಟ್ ಕರೆಕ್ಟಾಗಿ ಮಾಡಿದ್ದೀನಿ. ನೋಡಿ ಗೈಸ್, ನೋಡಿ ಇಲ್ಲಿ ನಾನು ಸ್ಪ್ಲಿಟ್ಸ್ ವಿಲ್ಲ ಪಗ್ಲು. ಸೊ ಸ್ಪ್ಲಿಟ್ಸ್ ವಿಲ್ಲ ನೋಡಿಕೊಂಡು ನಾನು ಬ್ರೇಕ್ಫಾಸ್ಟ್ನ ಪ್ರಿಪೇರ್ ಮಾಡ್ತಾಯಿದ್ದೀನಿ. ಸೊ ಇವತ್ತೇನು ಬ್ರೇಕ್ಫಾಸ್ಟ್ ಮಾಡ್ತೀನಿ ಅಂತ ನೋಡಿ. ನೆಕ್ಸ್ಟ್ ಇದಕ್ಕೆ ಕಡಲೆಬೇಳೆ ಹಾಕ್ಕೊಳ್ಳೋಣ, ಸ್ವಲ್ಪ ಉದ್ದಿನಬೇಳೆ ಕೂಡ ಹಾಕ್ಕೊಳ್ಳೋಣ. ಮತ್ತು ಕಡಲೆಬೀಜ ನಿಮ್ಗೆ ಎಷ್ಟು ಬೇಕೋ, ಒಬ್ಬೊಬ್ಬರಿಗೆ ತುಂಬ ಜಾಸ್ತಿನೇ ಇಷ್ಟ ಆಗುತ್ತೆ. ಸೊ ಅದನ್ನು ನೀವು ಹಾಕ್ಕೋಬೋದು. ನೆಕ್ಸ್ಟ್ ಇದಕ್ಕೆ ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಬಿಟ್ಟು, ಮತ್ತು ನೆಕ್ಸ್ಟ್ ಕ್ಯಾಪ್ಸಿಕಮ್ ಕೂಡ ಹಾಕ್ಕೊಳ್ಳೋಣ. ಬೇಕಂದರೆ ಹಾಕ್ಕೊಬೋದು ಕ್ಯಾಪ್ಸಿಕಮ್. ನಾನು ಸುಮ್ಮನೆ ಇತ್ತು, ಆಫ್ ಉಳಿದಿತ್ತು ಅಂತ ಅಂದ್ಬಿಟ್ಟು ಇಲ್ಲಿ ಹಾಕಿದ್ದೀನಿ. ನೆಕ್ಸ್ಟು ಟೊಮೆಟೊ ಕೂಡ ಹಾಕ್ಕೊಳ್ಳಿ ಇದಕ್ಕೆ. ಆಮೇಲೆ ಟೊಮೆಟೊ ಜೊತೆಗೆ ಆಲ್ರೆಡಿ ಟೊಮೆಟೊ ಮುಂಚೆ ಈರುಳ್ಳಿನೂ ಕೂಡ ಹಾಕಿದ್ದೀನಿ. ನೆಕ್ಸ್ಟ್ ಇದಕ್ಕೆ ಸ್ವಲ್ಪ ಗರಂ ಮಸಾಲ ಹಾಕ್ಬಿಟ್ಟು ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಂಬಿಟ್ಟು ಫೈನಲ್ಲಾಗಿ ನೀವು ಲೆಮನ್ನ ಹಾಕ್ಬೋದು. ಇದಕ್ಕೆ ಬೇಕಂದರೆ ನೀವು ಕೋಕೋನಟ್ ಪೌಡರ್ನೂ ಕೂಡ ಹಾಕ್ಬೋದು. ನೆಕ್ಸ್ಟ್ ಇದಕ್ಕೆ ರೈಸ್ ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ. ರೈಸ್ ಆದಮೇಲೆ ಸ್ವಲ್ಪ ಗಾರ್ನಿಷಿಂಗ್ಗೆ ನೀವು ಕೊತ್ತಂಬರಿ ಸೊಪ್ಪು ಕೂಡ ಸ್ವಲ್ಪ ಮೇಲ್ಮೇಲೆ ಈ ಥರ ಹಾಕ್ಬೋದು. ಸೊ ಅದು ಹಾಕಿದ್ರೆ ಕಂಪ್ಲೀಟ್ ಚಿತ್ರಾನ್ನ ರೆಡಿಯಾಗಿದೆ. ಸೊ ಈ ರೆಸಿಪಿ ಹೇಗಿತ್ತು ಅಂತ ಹೇಳಿ. ಸೊ ಬ್ರೇಕ್ಫಾಸ್ಟ್ ರೆಡಿ ಆಯಿತು. ಇವಾಗ ನಮ್ಮ ಹಸ್ಬೆಂಡ್ಗೆ ಕೊಡೋಣ ಬನ್ನಿ ಬ್ರೇಕ್ಫಾಸ್ಟ್ನ. ಸೊ ಈಗ ನಾವಿಬ್ಬರೂ ಹೌಸ್ ಆಫ್ ಡ್ರ್ಯಾಗನ್ನ ನೋಡ್ತಾ ಇದ್ದೀವಿ. ಅಂದರೆ ಆಲ್ರೆಡಿ ನೋಡಿದ್ವಿ, ಇವಾಗ ಮತ್ತೆ ನೋಡ್ತಾ ಇದ್ದೀವಿ. ಸೊ ಬ್ರೇಕ್ಫಾಸ್ಟ್ ತಿಂದಾದ್ಮೇಲೆ ನಾನು ಆಯಿಲಿಂಗ್ ಮಾಡ್ಕೊಂಬಿಟ್ಟು ಸ್ನಾನಕ್ಕೆ ಅಂತ ಹೋದೆ, ಪೂಜೆ ಮಾಡಬೇಕು. ನೆಕ್ಸ್ಟ್ ಈಗ ಮಾಯಿಶ್ಚರೈಸರ್ ಹಚ್ಕೊಂಬಿಟ್ಟು, ಇದು ನಾನು ಹೇರ್ ಗ್ರೋತ್ಗೆ, ಹೇರ್ ಫಾಲ್ ಆಗ್ತಾಯಿತ್ತು. ಸೊ ಅದಕ್ಕೆ ಯೂಸ್ ಮಾಡ್ತಾಯಿದ್ದೀನಿ, ಸ್ಟಾರ್ಟ್ ಮಾಡಿದ್ದೀನಿ ಯೂಸ್ ಮಾಡೋಕ್ಕೆ. ಬಟ್ ಇದು ಸ್ಪ್ರೇ ವರ್ಕ್ ಆಗ್ತಾಯಿಲ್ಲ. ಸೊ ಇದು ಸ್ಪ್ರೇ ವರ್ಕ್ ಮಾಡ್ಕೊಳ್ಳೋಕ್ಕೆ ನಾನು ಇನ್ನೊಂದು ಬೈ ಮಾಡಬೇಕು. ನೋಡಿ, ಹಂಗೇ ಕೈಯಲ್ಲೇ ಹಾಕ್ಕೊಂಡು ಯೂಸ್ ಮಾಡಿದ್ದೀನಿ ಫಾರ್ ನಾವು. ಬಟ್ ತುಂಬ ಪ್ರಾಡಕ್ಟ್ ವೇಸ್ಟ್ ಆಗುತ್ತೆ. ಸೊ ಲೆಟ್ಸ್. ಈಗ ನಾನು ಪೂಜೆ ಕೂಡ ಮುಗಿಸ್ದೆ. ನಾನು ಪೂಜೆ ಮಾಡಬೇಕಾದ್ರೆ ಯೂಶ್ವಲಿ ಬ್ಯಾಕ್ಗ್ರೌಂಡಲ್ಲಿ ಟಿ ವಿಯಲ್ಲಿ ದೇವ್ರ ಸಾಂಗ್ಸ್ ಕೂಡ ಹಾಕ್ತಿರ್ತೀನಿ. ಯಾವುದೇ ಆಗಲಿ, ವೆಂಕಟೇಶ್ವರ ಸಾಂಗ್ಸ್ ಆಗಲಿ, ಯಾವ್ದಾದ್ರು ದೇವಿ ಸಾಂಗ್ಸ್ ಆಗಲಿ ಟಿ ವಿಲಿ ಹಾಕಿರ್ತೀನಿ ಪೂಜೆ ಮಾಡಬೇಕಾದ್ರೆ. ಆಮೇಲೆ ನೆಕ್ಸ್ಟ್ ನಂದು ರಂಗೋಲಿ ನೋಡಿ ಗೈಸ್. ಸೊ ನನಗೆ ಯೂಶ್ವಲಿ ಬರಲ್ಲ ರಂಗೋಲಿ, ಬಟ್ ಟ್ರೈ ಮಾಡಿದ್ದೀನಿ.
ಈಗ ಪೂಜೆ ಎಲ್ಲ ಮಾಡಿಕೊಂಡು ಈವ್ನಿಂಗು ನಾವು ಹೊರಗಡೆ ಹೋಗೋಣ ವ್ಯಾಲೆಂಟೈನ್ಸ್ ಡೇಗೆ ಅಂದ್ಬಿಟ್ಟು ರೆಡಿಯಾಗಿದ್ದೀವಿ. ಸೊ ನೋಡಿ ನಂದು ಆಲ್ಡೋ ಬ್ಯಾಗ್ನ ತೊಗೊಂಡಿದ್ದೀನಿ ಇವತ್ತು. ರೆಡಿಯಾಗಿದ್ದೀನಿ ನೋಡ್ಬೋದು. ಆಮೇಲೆ ಸ್ಪ್ಲಿಟ್ಸ್ ಎಲ್ಲ ಬ್ಯಾಕ್ಗ್ರೌಂಡಲ್ಲಿ ಆಲ್ರೆಡಿ ಪ್ಲೇ ಆಗ್ತಿದೆ. ಸೊ ನೆಕ್ಸ್ಟು ನಮ್ಮ ಹಸ್ಬೆಂಡ್ ಕೂಡ ವೈಟ್ ಹಾಕ್ಕೊಂಡ್ರು, ಸ್ವಲ್ಪ ಮಿಕ್ಸ್ ಮ್ಯಾಚ್ ಇರಲಿ ಅಂದ್ಬಿಟ್ಟು ರೆಡ್ ಮತ್ತು ವೈಟ್ ಹಾಕ್ಕೊಂಡಿದ್ದೀವಿ. ನೆಕ್ಸ್ಟ್ ಹೋಗ್ತಾಯಿದ್ದೀವಿ. ನಿಮಗೆ ಗೊತ್ತಿರೋ ಹಾಗೆ ಎಲೆಕ್ಟ್ರಾನಿಕ್ ಸಿಟಿ ಸೈಡು ಒಂದು ದೊಡ್ಡ ಮಾಲ್ ಇರೋದು. ಸೊ ಆ ಮಾಲ್ಗೆ ಬಂದಿದ್ದೀವಿ. M5 ಮಾಲ್ಗೆ ನಾವು ಎಂಟ್ರಿ ಕೊಟ್ವಿ ಈಗ. ಸೊ ಫಸ್ಟ್ ಟಾಸ್ಕ್ ಏನಪ್ಪ ಅಂತ ಅಂದರೆ, ನಮ್ಮ ಹಸ್ಬೆಂಡು ಈಗ ನಿನಗೆ ಗಿಫ್ಟ್ ಕೊಡಿಸ್ತೀನಿ, ಫಸ್ಟ್ ಗಿಫ್ಟ್ದು ಮುಗಿಸ್ಬಿಡೋಣ, ನೆಕ್ಸ್ಟು ರೆಸ್ಟೋರೆಂಟ್ಗೆ ಅಥವಾ ತಿನ್ನೋಕ್ಕೆಲ್ಲಾದರೂ ಹೋಗೋಣ ಅಂತ ಹೇಳಿದ್ರು. ಸರಿ ಅಂತಂದ್ಬಿಟ್ಟು ನಾವು ಝೂಕ್ನ ಹುಡುಕ್ತಾ ಇದ್ದೀವಿ. ಝೂಕ್ ಸಿಕ್ತು ನೋಡಿ. ಈಗ ಯಾಕೆ ಝೂಕ್ನ ಹುಡುಕ್ತಾ ಇದ್ದೀವಿ ಅಂತಂದರೆ, ಎಲ್ಲಿ ನೋಡಿದ್ರು ಝೂಕ್ ಬ್ಯಾಗ್ಸ್ನ ಯೂಸ್ ಮಾಡ್ತಿದ್ದಾರೆ. ಆ್ಯಂಡ್ ಈಗ ನನಗೆ ತುಂಬ ಬ್ಯಾಗ್ಸ್ ಬಗ್ಗೆ ಕ್ರೇಜ್ ಬಂದುಬಿಟ್ಟಿದೆ. ಸೊ ಝೂಕ್ಗೆ ಅಂತಲೇ ಬಂದ್ವಿ. ಬಟ್ ನನಗೆ ಟೋಟ್ ಬ್ಯಾಗ್ ಬೇಕಿತ್ತು, ಬಟ್ ಈ ಪ್ರಿಂಟಲ್ಲಿ ಬೇಕಿತ್ತು. ಸೊ ಈ ಪ್ರಿಂಟಲ್ಲಿ. ಸೊ ನೆಕ್ಸ್ಟು ಅಲ್ಲಿ ನೋಡಿಬಿಟ್ಟು ಬ್ಯಾಗ್ನ ತೊಗೊಂಡ್ವಿ. ಯಾವ ಬ್ಯಾಗ್ ತೊಗೊಂಡೆ ಅಂದ್ಬಿಟ್ಟು ನಿಮಗೆ ವಿಡಿಯೋ ಕೊನೆಯಲ್ಲಿ ತೋರಿಸ್ತೀನಿ. ಇದು ಲೈಫ್ ಸ್ಟೈಲ್ ಪಕ್ಕದಲ್ಲೇ ಇತ್ತು ಅಂದ್ಬಿಟ್ಟು ಇಲ್ಲೂ ಬ್ಯಾಗ್ ಕಲೆಕ್ಷನ್ ಹೆಂಗಿದೆ, ಏನಾದರೂ ಇಷ್ಟ ಆಗುತ್ತಾ ಅಂತ ಸುಮ್ಮನೆ ನೋಡೋಕ್ಕೆ ಬಂದೆ. ಯಾವುದೂ ಅಷ್ಟು ಇಷ್ಟ ಆಗಲಿಲ್ಲ. ಸೊ ವಾಪಸ್ ಬಂದುಬಿಟ್ಟು ಇವಾಗ ಊಟಕ್ಕಿನ ಎಲ್ಲಾದರೂ ಹೋಗೋಣ ಅಂತ ನೋಡ್ತಿದ್ದೀವಿ. ಯಾಕಂದರೆ ನಮ್ಮ ಹಸ್ಬೆಂಡ್ಗೆ ಇಲ್ಲೇನು ಗಿಫ್ಟ್ ತೊಗೊಳ್ಳಿ ಅಂದರೆ ಅವ್ರು ತೊಗೊಳ್ಳಿಲ್ಲ, ಆನ್ಲೈನ್ ಆರ್ಡರ್ ಮಾಡೋಣ ಆಮೇಲೆ ಅಂತ ಹೇಳಿದ್ರು. ಸೊ ನಾವು ಇಲ್ಲಿಗೆ ಡೆಸ್ಟಿನಿ ಕ್ಲಬ್ ಅಂತ ಇದೆ, ಇಲ್ಲಿ M5 ಮಾಲ್ ಒಳಗಡೆನೇ ಇದೆ. ಸೊ ಚೆನ್ನಾಗಿದೆ ಅಂತ ಅನ್ನಿಸ್ತು. ಎಲ್ಲೋ ಹೊರಗಡೆ ಹೋಗ್ಬಿಟ್ಟು ಮತ್ತೆ ಹುಡುಕಿ ಅದೆಲ್ಲ ಬೇಡ ಅಂತಂದ್ಬಿಟ್ಟು ಇಲ್ಲಿಗೆ ಬಂದು, ಇಲ್ಲಿ ಡೆಕೋರೇಷನ್ ನೋಡಿ ತುಂಬ ಇಷ್ಟ ಆಯಿತು ನನಗೆ. ಅಲ್ಲಿ ಹ್ಯಾಪಿ ವ್ಯಾಲೆಂಟೈನ್ಸ್ ಡೇ ಅಂತ ಬರೆದಿದ್ದಾರೆ. ಆಮೇಲೆ ಇಲ್ಲಿ ಲೈಟಿಂಗ್ಸ್ ಆಗಲಿ, ಆಮೇಲೆ ಡ್ಯಾನ್ಸ್ ಫ್ಲೋರ್ ಇತ್ತು, DJ ಸಾಂಗ್ಸ್ ಎಲ್ಲ ತುಂಬ ಚೆನ್ನಾಗಿತ್ತು. ವೈಬ್ ಮಾತ್ರ ಬೇರೆ ಲೆವೆಲಲ್ಲಿ. ಸೆಟಪ್ ನೋಡಿ, ಒಂದು ಮಾಕ್ಟೈಲ್. ಡ್ಯಾನ್ಸ್ ಫ್ಲೋರ್ ಮಾತ್ರ ಕ್ರೇಜಿ ಗೈಸ್. ನೋಡಿ ಈಗ ತೋರಿಸ್ತೀನಿ. ಆಮೇಲೆ ಹೊರಗಡೆ ಬಂದು ಸ್ವಲ್ಪ ಫೋಟೋಸ್ ಎಲ್ಲ ತಕ್ಕೊಂಡ್ಬಿಟ್ಟು ವಾಪಸ್ ಹೋಗೋಣ ಅಂತ ನೋಡ್ತಾ ಇದ್ದೀವಿ. ಸೊ ಅದ್ರ ನೆಕ್ಸ್ಟ್ ನಮಗೆ ಕಡ್ಲಿ ಅದ್ರ ಪಕ್ಕನೇ ಇತ್ತು. ಇಲ್ಲಿ ನೋಡ್ಬೋದು, ಇಲ್ಲಿ ಕಿಡ್ಸ್ಗೆಲ್ಲ ತುಂಬ ಚೆನ್ನಾಗಿದೆ. ಸೊ ಇಲ್ಲಿ ನಾನು ಹ್ಯಾಂಡ್ ಫ್ಯಾನ್ನ ನೋಡಿದೆ. ಸೊ ತೊಗೊಳ್ಳೋಣ ಅಂತ ಅಂದ್ಬಿಟ್ಟು ನೋಡ್ತಾ ಇದ್ದೀನಿ. ತುಂಬ ಕ್ಯೂಟಾಗಿದೆ ಗೈಸ್ ನೋಡಿ ಹ್ಯಾಂಡ್ ಫ್ಯಾನ್. ಸೊ ಅದನ್ನ ಬಿಲ್ಲು ನೆಕ್ಸ್ಟು ನೈಕಾಗೆ ಎಂಟ್ರಿ ಕೊಟ್ಟೆ, ಏನಾದರೂ ಸ್ವಲ್ಪ ಮೇಕಪ್ ಐಟಮ್ಸ್ ತೊಗೊಳ್ಳೋಣ ಅಂತ. ಸೊ ತೊಗೊಂಡ್ಬಿಟ್ಟು ಮನೆಗೆ ಬಂದ್ವಿ. ಸೊ ಈಗ ತೋರಿಸ್ತೀನಿ ನಾನು ಏನೇನು ತೊಗೊಂಡೆ ನೈಕಾದಲ್ಲಿ ಮತ್ತು ನನ್ನ ಝೂಕ್ ಬ್ಯಾಗ್ನ. ಸೊ ನೋಡ್ಬೋದು, ನಾನು ಈ ಝೂಕ್ ಬ್ಯಾಗ್ನ ತೊಗೊಂಡೆ. ನಾನು ಟೋಟ್ ಬ್ಯಾಗ್ ತೊಗೊಂಡಿಲ್ಲ, ಬಿಕಾಸ್ ಆಲ್ರೆಡಿ ನನ್ನ ಹತ್ರ ಇವತ್ತು ತೊಗೊಂಡೋಗಿದ್ದು ಆಲ್ಡೋನು ಟೋಟೇ ಇದೆ, ಮತ್ತು MK ಬ್ಯಾಗ್ ಕೂಡ ಟೋಟ್ ಇದೆ, ಮತ್ತು ಇನ್ನೊಂದು H&M ಬ್ಯಾಗ್ ಕೂಡ ಟೋಟೇ ಇದೆ. ಸೊ ಅದಕ್ಕೆ ಇದೊಂದು ಡಿಫ್ರೆಂಟ್ ಆಗಿರಲಿ ಅಂತ ಅಂದ್ಬಿಟ್ಟು ಸ್ಯಾರೀಸ್ಗೆ ತೊಗೊಂಡೆ. ಸೊ ಅದ್ರ ಜೊತೆಗೆ ಇನ್ನೊಂದು ಮ್ಯಾಚಿಂಗ್ ಡೈರಿ ತೊಗೊಂಡೆ. ಸೊ ನೀವೇನಾದರೂ ಇಂಪಾರ್ಟೆಂಟ್ ನೋಟ್ಸ್ ಏನಾದರೂ ಬರ್ಕೊಬೇಕು ಹೊರಗೆ ಹೋದಾಗ ಅಂತ ಅಂದರೆ ಇದು ಮ್ಯಾಚಿಂಗ್ ಚೆನ್ನಾಗಿದೆ ಅಂತ ಅನ್ನಿಸ್ತು ಅದಕ್ಕೆ. ಆ್ಯಂಡ್ ಈ ಪ್ರಿಂಟ್ ಸ್ಪೆಷಲಿ ನನಗೆ ತುಂಬ ಇಷ್ಟ ಆಯಿತು. ಸೊ ನೆಕ್ಸ್ಟ್ ನೋಡಿ ನೈಕಾದಲ್ಲಿ ಏನು ತೊಗೊಂಡೆ ಅಂತ ಈಗ ನಿಮಗೆ ತೋರಿಸ್ತೀನಿ. ಫಸ್ಟ್ ನಾನು ತೊಗೊಂಡಿದ್ದು ಈ ಲಿನಿಯೇಜ್ ಅವರ ಲಿಪ್ ಮಾಸ್ಕ್. ಇದು ತುಂಬ ಕೇಳಿದೆ, ಎಲ್ಲರೂ ತುಂಬ ಯೂಸ್ ಮಾಡಿರ್ತಾರೆ ಇದನ್ನು, ನಿಮಗೆ ಗೊತ್ತಿರೋ ಹಾಗೇ. ಸೊ ಟ್ರೈ ಮಾಡೋಣ ಅಂತ ತೊಗೊಂಡೆ. ಆ್ಯಕ್ಚುಲಿ ಇಟ್ಸ್ ವೆರಿ ನೈಸ್. ನೆಕ್ಸ್ಟ್ ಇದು ನಾನು ಲ್ಯಾಕ್ಮೆ ಯೂಸ್ ಮಾಡ್ತಿದ್ದೆ ಯೂಶ್ವಲಿ ಫೌಂಡೇಶನ್ನು, ಬಟ್ ಫಿಟ್ ಮೀ ಟ್ರೈ ಮಾಡೋಣ ಅಂತಂದ್ಬಿಟ್ಟು ತೊಗೊಂಡೆ. ಆಮೇಲೆ ಮೆಬಿಲಿನ್ನಲ್ಲೇ ಈ ಕನ್ಸೀಲರು ಕೂಡ ತೊಗೊಂಡೆ. ನೆಕ್ಸ್ಟ್ ಒಂದು ಲಿಪ್ಸ್ಟಿಕ್ ತೊಗೊಂಡೆ. ಸೊ ಇಷ್ಟು ಐಟಮ್ಸ್ ನಾನು
ನೈಕಾನ್ ಟ್ರೆಂಡಲ್ಲಿ ದಟ್ಸ್ ತಗೊಂಡೆ. ಇಟ್ ಫಾರ್ ಟುಡೇ. ಅಂಟಿಲ್ ನೆಕ್ಸ್ಟ್ ಟೈಮ್, ಬಾಯ್.